ಜನ್ಮಾದ್ಯಸ್ಯ ಯತೋऽನ್ವಯಾದಿತರತಶ್ಚಾರ್ಥೇष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। श्रीगुरुभ्यो नमः। हरिः ओम्। गोवर्धनधरं वन्दे गोपालं गोपरूपिणं गोकुलोत्सवमीशानं गोविन्दं गोपिकाप्रियम्। ಧ್ರುವನ ವಂಶದಲ್ಲಿ ಬಂದ ಅಂಗರಾಜ ಪುತ್ರಕಾಮೇಷ್ಟಿ ಯಾಗವನ್ನ ಮಾಡಿ ಒಬ್ಬ ಮಗನನ್ನು ಪಡೆದುಕೊಂಡ. ಆ ಮಗ ಯಾವಾಗಲೂ ಹಿಂಸೆ ಮಾಡುವವ ಆದ್ದರಿಂದ ಅವನಿಗೆ ವೇನ ಅಂತ ಹೆಸರನ್ನು ಇಟ್ಟರು. ಅವನ ಹಿಂಸೆಯನ್ನ ತಾಳುವುದಕ್ಕೆ ಬೇರೆ ಯಾರ್ಯಾರಿಗೂ ಅಲ್ಲ, ತಂದೆಗೇ ಆಗಲಿಲ್ಲ. ತಂದೆ ಒಮ್ಮೆ ಯೋಚನೆ ಮಾಡಿದ, ಮಕ್ಕಳಿಲ್ಲದ ಗೃಹಸ್ಥರೇ ಧನ್ಯರು. ಮಕ್ಕಳಾಗದೇ ಇರಲಿಕ್ಕೆ ಅವರು ಪೂರ್ವಜನ್ಮದಲ್ಲಿ ಪುಣ್ಯ ಮಾಡಿರಬೇಕು. ಯಾಕೆ ಅಂದರೆ ಕೆಟ್ಟ ಮಕ್ಕಳಿಂದ ಉಂಟಾಗುವ ದುಃಖವನ್ನು ಅನುಭವಿಸುವ ಯೋಗ ಅವರಿಗೆ ಇಲ್ಲ, ದೌರ್ಭಾಗ್ಯ ಅವರಿಗೆ ಇಲ್ಲ. ಅಂತ ಯೋಚನೆ ಮಾಡಿದ. ತಾನು ಇನ್ನು ಇಲ್ಲಿ ಇರಬಾರದು ಅಂತ ರಾಜ್ಯವನ್ನು ಬಿಟ್ಟೆ ಕಾಡಿಗೆ ಹೋಗಿ ತಪಸ್ಸು ಮಾಡಿದ. ಮಂತ್ರಿಗಳು, ಪುರೋಹಿತರು ಎಲ್ಲರೂ ಕೂಡ ಹೋದರು ಕಾಡಿಗೆ. ರಾಜ ಹೇಳದೆ ಕೇಳದೆ ಹೋಗಿದ್ದಾನೆ, ಅವನನ್ನು ಕರ್ಕೊಂಡು ಬರಬೇಕು ಅಂತ. ಸಾಧ್ಯ ಆಗಲಿಲ್ಲ. ಕೊನೆಗೂ ರಾಜ ಸಿಗಲಿಲ್ಲ. ಅರಾಜಕತೆ ಬಂತು. ಭೃಗ್ವಾದಯಸ್ತೆ ಮುನಯೋ ಲೋಕಾನಾಂ ಕ್ಷೇಮದರ್ಶಿನಃ ಗೋಪ್ತರಿ ಯಸತಿ ವೈ ನಿರುಣಾಂ ಪಶ್ಯಂತಹ ಪಶು ಸಾಮ್ಯತಾಂ. ಪ್ರಜಾಪಾಲಕನಾದಂತಹ ರಾಜ ಇಲ್ಲ ಅಂತ ಆದರೆ ಪಶುಗಳಂತೆ ಎಲ್ಲರೂ ಕೂಡ ಸ್ವೇಚ್ಛಾಚಾರಿಗಳು ಆಗಿಬಿಡ್ತಾರೆ. ಈ ಯೋಚನೆಯನ್ನ ಭೃಗು ಮೊದಲಾದ ಋಷಿಗಳು ಮಾಡಿದ್ರು. ಆ ಸುನೀತೆಯನ್ನ ಕರೆದ್ರು, ಅಂಗರಾಜನ ಮಡದಿಯಾದಂತಹ ಸುನೀತೆಯನ್ನ ಕರೆದ್ರು. ವೀರಮಾತರಂ ಆಹೂಯ ಸುನೀತಾಂ ಬ್ರಹ್ಮವಾದಿನಃ ಪ್ರಕೃತ್ಯ ಸಮ್ಮತಂ ವೇನಂ ಅಭ್ಯಸಿಂಚನ್ ಪತಿಂಬುವ. ಯಾರಿಗೂ ಸಮ್ಮತಿ ಇಲ್ಲ. ಪ್ರಕೃತಿ ಅಸಮ್ಮತಂ ವೇನಂ. ವೇನ ರಾಜನಾಗುವುದಕ್ಕೆ ಯಾರಿಗೂ ಸಮ್ಮತಿ ಇಲ್ಲ. ಆದರೂ ಅರಾಜಕತೆ ಬರಬಾರದು ಅಂತ ಹೇಳಿ ಅವನನ್ನೇ ರಾಜನನ್ನಾಗಿ ಮಾಡಿಬಿಟ್ಟರು.
ರಾಜ್ಯಕ್ಕೆ ಪಟ್ಟಾಭಿಷೇಕ ಮಾಡಿದ್ರು. ಶ್ರುತ್ವಾ ನೃಪಾಸನಗತಂ ವೇನಂ ಅತ್ಯುಗ್ರ ಶಾಸನಂ. ವೇನ ಹೇಗಿದ್ದ ಅಂದರೆ ಕಠೋರ ಶಾಸನವನ್ನು ಮಾಡುವವನಾಗಿದ್ದ. ಅಂತಹ ವೇನ ಸಿಂಹಾಸನದಲ್ಲಿ ಕುಳಿತ ಕೂಡಲೇ ಈ ಸಣ್ಣ ಸಣ್ಣ ಕಳ್ಳಕಾಕರು ಎಲ್ಲ ಹೆದರಿ ಓಡಿಬಿಟ್ಟಿರುವಂತೆ. ಯಾಕೆ ಅಂದರೆ ದೊಡ್ಡ ಕಳ್ಳ ಬಂದು ಕೂತಿದ್ದಾನೆ, ಇನ್ನು ನಮಗೆ ಏನು ಇಲ್ಲಿ ಸಿಗುವುದಿಲ್ಲ ಅಂತ ಸಣ್ಣ ಸಣ್ಣ ಕಳ್ಳರು ಓಡಿ ಹೋಗಿಬಿಟ್ರು. ಅದು ಹೇಗೆ ಅಂದರೆ ನಿಲಿಲ್ಯುಹು ದಸ್ಯವಃ ಸದ್ಯ ಸರ್ಪತ್ರಸ್ತ ಇವಾಖವ. ಸರ್ಪಕ್ಕೆ ಹೆದರಿದ ಇಲಿಗಳು ದಿಕ್ಕಾಪಾಲಾಗಿ ಓಡುವಂತೆ ಈ ದೊಡ್ಡ ಕಳ್ಳ ಸಿಂಹಾಸನದಲ್ಲಿ ಕುಳಿತ ಕೂಡಲೇ ಸಣ್ಣ ಸಣ್ಣ ಕಳ್ಳರು ದಿಕ್ಕಾಪಾಲಾಗಿ ಓಡಿ ಹೋದರು. ಕಠೋರ ಶಾಸನವನ್ನು ಮಾಡಿದ. ಏನು ಶಾಸನ? ನ ಯಷ್ಟವ್ಯಂ ನ ದಾತವ್ಯಂ ನ ಹೋತವ್ಯಂ ದ್ವಿಜಾ ಕ್ವಚಿತ್ ಇತಿ ನ್ಯವಾರಯದ್ಧರ್ಮಂ ಭೇರಿ ಘೋಷೇಣ ಸರ್ವಶಃ. ನ ಯಷ್ಟವ್ಯಂ, ಯಾರು ಹೋಮವನ್ನು ಮಾಡಬಾರದು, ಯಜ್ಞಯಾಗಾದಿಗಳು ಯಾರು ಮಾಡಬಾರದು, ಯಾರು ದಾನವನ್ನು ಮಾಡಬಾರದು. ಈ ರೀತಿಯಾಗಿ ಡಂಗುರವನ್ನು ಸಾರಿದ್ದಾನೆ. ಅರ್ಥಾತ್ ನೆವಾರಯ ಧರ್ಮಂ, ಧರ್ಮವನ್ನೇ ತಡೆ ಹಿಡಿದ. ಋಷಿಗಳಿಗೆಲ್ಲ ಬಹಳ ಸಮಸ್ಯೆ ಆಯಿತು. ಅರಾಜಕ ಭಯಾದೇಶ ಕೃತೋ ರಾಜ ತದರ್ಹಣ. ಅರಾಜಕತೆ ಬರುತ್ತದೆ, ಕಳ್ಳಕಾಕರಿಂದ ತೊಂದರೆ ಆಗ್ತದೆ ಅಂತ ಹೇಳಿ ಇವನನ್ನು ಕುಳ್ಳಿರಿಸಿದರೆ ಧರ್ಮಕ್ಕೆ ವಿಪತ್ತು ಬರುವ ಹಾಗೆ ಮಾಡಿದ. ಅಹೇರಿವ ಪಯುಪೋಷಃ ಪೋಷಕಸ್ಯಾಪ್ಯನರ್ಥಭೃತ್. ವಿಷಪೂರಿತವಾದ ಹಾವಿಗೆ ಹಾಲೆರೆದರೆ ಪೋಷಕನನ್ನೇ ಅದು ಕೊಲ್ಲುವಂತೆ. ಇಂತಹ ದುಷ್ಟನಾದ ವೇನನನ್ನು ಸಿಂಹಾಸನದಲ್ಲಿ ಕುಳಿಸಿದ್ದರೆ ಈ ಋಷಿಗಳಿಗೆ ಯಜ್ಞಯಾಗಾದಿಗಳನ್ನು ಮಾಡಲಿಕ್ಕೆ ಬಿಟ್ಟಿಲ್ಲ ಅಂತೆ. ಋಷಿಗಳೆಲ್ಲ ಉಪದೇಶ ಮಾಡಿದ್ರು, ಧರ್ಮ ಕರ್ಮಗಳು ಬೇಕು, ಯಜ್ಞಯಾಗಾದಿಗಳು ಬೇಕು, ದೇವತೆಗಳು ಅದರಿಂದ ಸಂತುಷ್ಟರಾಗ್ತಾರೆ, ಮಳೆ ಕಾಲಕಾಲಕ್ಕೆ ಬರುತ್ತದೆ, ಅದರಿಂದ ಬೆಳೆ ಆಗ್ತದೆ, ದೇಶ ಸಮೃದ್ಧಿ ಆಗ್ತದೆ. ಇದು ಇಲ್ಲ ಅಂದರೆ, ಧರ್ಮವೇ ನಾಶ ಆದರೆ ನಾವೆಲ್ಲರೂ ಯಾರು ಉಳಿಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿಯಾಗಿ ಉಪದೇಶ ಮಾಡಿದಾಗ ಆ ವೇನ ಹೇಳ್ತಾನೆ ಋಷಿಗಳಿಗೆ, ಬಾಲಿಶ ಬತಯೂಯಂವ ಅಧರ್ಮೇ ಧರ್ಮಮಾನಿನಃ ಯೇ ವೃತ್ತಿದಂ ಪತಿಂ ಹಿತ್ವಾ ಜಾರಂ ಪತಿಮುಪಾಸತೆ. ಬಾಲಿಶಾಹ ಬತ, ನೀವೆಲ್ಲ ಮೂರ್ಖರಾಗಿದ್ದೀರಿ. ಅಧರ್ಮೇ ಧರ್ಮಮಾನಿನಃ, ಅಧರ್ಮದಲ್ಲಿ ಧರ್ಮ ಬುದ್ಧಿಯನ್ನು ಇಟ್ಟಿದ್ದೀರಿ. ಆದ್ದರಿಂದಲೇ ಜೀವನವನ್ನೇ ಕೊಡುವಂತಹ ಪತಿಯನ್ನು ಬಿಟ್ಟು ಯಾವನೋ ಜಾರನಾದ ಪತಿಯನ್ನು ಅನುಸರಿಸುವಂತೆ ನೀವು ನನ್ನನ್ನು ಬಿಟ್ಟು ಯಜ್ಞಯಾಗಾದಿಗಳು ಅಂತ ದೇವರನ್ನು ಆರಿಸ್ತಾ ಇದ್ದೀರಿ. ನಿಮ್ಮ ಮೂರ್ಖತನ ಇದು. ಯಾರೂ ಯಜ್ಞಯಾಗಾದಿಗಳನ್ನು ಮಾಡಬೇಡಿ ಅಂತ ಅವರಿಗೇ ಬುದ್ಧಿವಾದ ಹೇಳಿದ. ಋಷಿಗಳಿಗೆ ತಡ್ಕೊಳ್ಳಿಕ್ಕೆ ಆಗಲಿಲ್ಲ ಅಂತ.
ಇತ್ತಂ ವ್ಯವಸಿತ ಹಂತುಂ ಋಷಯೋ ರೂಢಮನ್ಯವಃ ನಿಜಗ್ನು ಹುಂಕೃತೇರ್ವೈನಂ ಹತಂ ಅಚ್ಯುತ ನಿಂದಯ. ಋಷಿಗಳಿಗೆ ಎಷ್ಟು ಶಕ್ತಿ ಸಾಮರ್ಥ್ಯ ಇರುತ್ತದೆ. ಕೇವಲ ಹುಂಕಾರದಿಂದ ಅವನನ್ನು ಸಂಹಾರ ಮಾಡಿಬಿಟ್ರು, ಕೊಂದುಬಿಟ್ರು. ಮೊದಲೇ ಹತನಾಗಿದ್ದ. ಯಾಕೆ ಅಂದರೆ ಹತಂ ಅಚ್ಯುತ ನಿಂದಯ, ಮೊದಲೇ ಸತ್ತು ಹೋಗಿದ್ದ ಅಂತ. ಯಾಕೆ ಅಂದರೆ ಅಚ್ಯುತ ನಿಂದಯ, ಭಗವಂತನನ್ನೇ ನಿಂದೆ ಮಾಡಿದವ. ದೇವರಿಲ್ಲ, ನಾನೇ ದೇವರು ಅಂತ ಹೇಳಿದವ. ಅಂತಹ ಅಚ್ಯುತ ನಿಂದೆಯಿಂದ ಮೊದಲೇ ಸತ್ತಂತಹ ಅವನನ್ನ ಋಷಿಗಳು ಹುಂಕಾರದಿಂದ ಮತ್ತೆ ಸಾಯಿಸಿದ್ರು. ಮತ್ತೆ ಅರಾಜಕತೆ ಬಂತು. ಯಾರೂ ರಾಜ ಇಲ್ಲ, ರಾಜರಿಲ್ಲ ಅಂದ ಮೇಲೆ ಕಳ್ಳಕಾಕರ ದರೋಡೆ ಕೋರರ ಕಾಟ ಉಪಟಳ ಜಾಸ್ತಿ ಆಯಿತು. ಋಷಿಗಳಿಗೆ ಸಾಮರ್ಥ್ಯ ಇದೆ. ಲೋಕಾನ್ ನಾವಾರಯಂ ಚಕ್ತ ಅಪಿ ತದ್ದೋಷದರ್ಶಿನಃ, ತಪೋಬಲದಿಂದ ಈ ದರೋಡೆಕೋರರನ್ನೆಲ್ಲ ಕೊಲ್ಲಬಹುದಿತ್ತು. ಇಂತಹ ಮಹಾವೇನನನ್ನೇ ಕೊಂದು ಬಿಟ್ಟಿದ್ದಾರೆ ಋಷಿಗಳು ಕೇವಲ ಹುಂಕಾರ ಮಾತ್ರದಿಂದ. ಈ ದರೋಡೆಕೋರರು ಕಳ್ಳಕಾಕರು ಯಾವ ಲೆಕ್ಕ. ಆದರೂ ತದ್ದೋಷದರ್ಶಿನ, ಹೀಗೆ ಮಾಡಿದರೆ ಹಿಂಸೆ ಮೊದಲಾದವನ್ನು ನಾವು ಮಾಡಬೇಕಾಗ್ತದೆ. ಅದು ನಮ್ಮ ಕಾರ್ಯ ಅಲ್ಲ. ದೇಶದ ರಕ್ಷಣೆ ಅದು ಕ್ಷತ್ರಿಯರು ಮಾಡಬೇಕಾದದ್ದು. ಅವರಿಗೆ ಏನು ಸಹಾಯ ಬೇಕು ಅದನ್ನು ನಾವು ಮಾಡಬೇಕು. ಬ್ರಾಹ್ಮಣ ಸಮದೃಕ್ ಶಾಂತಃ ದೀನಾನಾಂ ಸಮುಪೇಕ್ಷಸಃ. ಈ ತಪಸ್ಸನ್ನೆಲ್ಲ ಇವರನ್ನು ಸಾಯಿಸಲಿಕ್ಕೆ ಹಾಕಿದರೆ ಒಂದು ತೂತಾದ ಮಡಿಕೆಯಲ್ಲಿ ಹಾಲನ್ನು ಹಾಕಿದ ಹಾಗೆ ಆಗ್ತದೆ ಅಂತ. ಎಲ್ಲ ಸೋರಿ ಹೋಗಿಬಿಡುತ್ತದೆ ಮಾಡಿದ ತಪಸ್ಸು ಎಲ್ಲ. ಆದ್ದರಿಂದ ನಾವು ಇದನ್ನು ಮಾಡುವಂಥದ್ದು, ಹಿಂಸೆ ಮಾಡುವಂಥದ್ದು ತರವಲ್ಲ ಅಂತ ಹೇಳಿ ಆ ವೇನನ ಶರೀರವನ್ನು ತೆಗೆದುಕೊಂಡ್ರು ಬಂದು ಅಂತ. ಸುನೀತೆ ಆ ವೇನನ ಶರೀರವನ್ನು ರಕ್ಷಣೆ ಮಾಡಿ ಇಟ್ಟಿದ್ದಾಳೆ ಅಂತೆ. ಮಂತ್ರಗಳ ಬಲದಿಂದ ರಕ್ಷಣೆ ಮಾಡಿ ಇಟ್ಟಿದ್ದಾಳೆ. ಅಷ್ಟು ಪ್ರೀತಿ ವೇನನ ಮೇಲೆ. ಯಾಕೆ ಅಂದರೆ ಆ ಸುನೀತೆ ಮೃತ್ಯುವಿನ ಮಗಳು, ಆದ್ದರಿಂದಲೇ ಅವನ ಮೇಲೆ ಅಷ್ಟು ಪ್ರೀತಿ. ಅಧರ್ಮದಲ್ಲಿಯೇ ಬುದ್ಧಿ ಉಳ್ಳವಳು. ಆ ಕಾರಣದಿಂದ ಅವನ ಶರೀರ ಹಾಗೆ ಇತ್ತು. ಈ ಋಷಿಗಳು ಏನು ಮಾಡಿದ್ರು, ತೊಡೆಯನ್ನ ಮಥನ ಮಾಡಿದ್ರು. ವೇನನ ತೊಡೆಯನ್ನ ಮಥನ ಮಾಡಿದ್ರು. ಮಮಂಥುರೂರುಂ ತರಸ ತತ್ತರಾಸೀದ್ ಬಾಹುಕೋ ನರಹ, ಅಲ್ಲಿಂದ ಒಬ್ಬ ಹುಟ್ಟಿ ಬಂದ ಅಂತೆ, ಬಾಹುಕ ಅಂತ ಹೆಸರು. ಹೇಗಿದ್ದವ? ಕಾಕ ಕೃಷ್ಣ, ಕಾಗೆ ಅಂತ ಕಪ್ಪಾಗಿದ್ದ. ಅತಿ ಹ್ರಸ್ವಾಂಗ, ಎಷ್ಟು ಕುಳ್ಳಕ್ಕೆ ಇದ್ದಾನೆ ಅಂದರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಕುಳ್ಳ ಇದ್ದಾನೆ. ಹ್ರಸ್ವಬಾಹು ಮಹಾಹನು, ಅವನ ಕೈ ಎಲ್ಲ ಬಹಳ ಸಣ್ಣದು. ಮಹಾಹನು, ಅವನ ಗಲ್ಲ ಮಾತ್ರ ಬಹಳ ದೊಡ್ಡದಿತ್ತು ಅಂತ. ಹ್ರಸ್ವಪಾತ್ ನಿಮ್ನನಾಸಾಗ್ರೋ, ಹ್ರಸ್ವಪಾತ್ ಕಾಲುಗಳು ಎಲ್ಲ ಚಿಕ್ಕದು. ಅವನ ಮೂಗಿನ ಹೊಳ್ಳೆ ಅದು ಹಳ್ಳದಂತೆ ಇತ್ತು ಅಂತ, ದೊಡ್ಡ ಹಳ್ಳದಂತೆ ಇತ್ತು. ರಕ್ತಾಕ್ಷ ತಾಮ್ರಮೂರ್ಧದ, ಕೆಂಪು ಕಣ್ಣು, ತಾಮ್ರದಂತೆ ಕಡು ಕೆಂಪಾದಂತಹ ತಲೆ ಕೂದಲುಗಳು. ಅವ ಹುಟ್ಟಿದ ಕೂಡಲೇ ಕೇಳಿದ ಋಷಿಗಳಿಗೆ, ನಾನು ಏನು ಮಾಡಬೇಕು ಹೇಳಿ. ಋಷಿಗಳು ಹೇಳಿದ್ರು, ಏನು ಮಾಡುವುದು ಬೇಕಾಗಿಲ್ಲ, ಕೂತುಕೋ, ನಿಷಾದ ಅಂತ ಹೇಳಿದ್ರು. ನಿಷೀದ ಅಂತ ಹೇಳಿದರು. ನಿಷೀದ ಇತ್ಯಬ್ರುವನ್ನು ತಾತ ಸ ನಿಷಾದಸ್ತತೋಭವತ್.
ನಿಷೀದ ಅಂದರೆ ಸುಮ್ಮನೆ ಕುಳಿತುಕೋ ಅಂತ ಹೇಳಿದ್ರಿಂದ ಅವರೆಲ್ಲ ನಿಷಾದರು ಅಂತ ಆದರು. ಅವ ಕಾಡಿಗೆ ಹೋದ, ತನ್ನ ವಂಶವನ್ನು ಬೆಳೆಸಿದ. ಕಾಡಿನಲ್ಲಿ ಹಿಂಸೆ ಕೊಡುವಂತಹ ಬೇಡರಾಗಿ ಬಿಟ್ಟಿರುವಂತೆ ಅವರಿಗೆಲ್ಲ ಹೆಸರು ಬಂತು ನಿಷಾದರು ಅಂತ. ತಸ್ಯ ವಂಶ್ಯಾಸ್ತು ನೈಷಾದ ಗಿರಿಕಾನನ ಗೋಚರಾ. ಊರುಗಳಲ್ಲಿ ವಾಸ ಮಾಡದೆ ಗಿರಿಕಾನನ ಗೋಚರ. ಅವರು ದೊಡ್ಡ ದೊಡ್ಡ ಪರ್ವತ, ದೊಡ್ಡ ದೊಡ್ಡ ಕಾಡಿನಲ್ಲಿ ವಾಸ ಮಾಡುವವರಾಗಿದ್ದಾರೆ. ಮತ್ತೆ ಮಥನ ಪ್ರಾರಂಭ ಮಾಡಿದ್ರು. ಬಾಹುವನ್ನು ಮಥನ ಮಾಡಿದ್ರು. 2 ಬಾಹುಗಳನ್ನು ಮಥನ ಮಾಡಿದಾಗ ಬಾಹುಭ್ಯಾಂ ಮಧ್ಯಮಾನಾಭ್ಯಾಂ ಮಿಥುನಂ ಸಮಪದ್ಯತ. ಒಂದು ಜೋಡಿ ಹುಟ್ಟಿ ಬಂತು ಅಂತ. ಎಂತಹ ಜೋಡಿ? ಒಂದು ಗಂಡು ಒಂದು ಹೆಣ್ಣು. ತದ್ವೃಷ್ಟ್ವಾ ಮಿಥುನಂ ಜಾತಂ ಋಷಯೋ ಬ್ರಹ್ಮವಾದಿನಃ. ಭಗವಂತನ ಆವೇಶ ಇರುವಂತಹ ಒಬ್ಬ, ಇನ್ನೊಬ್ಬಳು ಲಕ್ಷ್ಮಿಯ ಆವೇಶ ಉಳ್ಳವಳು. ಅಯಂ ತು ಪ್ರಥಮೋ ರಾಜ್ಞಾಂ ಪುಮಾನ್ ಪ್ರಥಯಿತ ಯಶಃ ಪೃಥುಃ ನಾಮ ಮಹಾರಾಜೋ ಭವಿಷ್ಯತಿ ಪೃಥುಶ್ರವ. ಪೃಥು ಅಂತ ಒಬ್ಬ, ಅರ್ಚಿ ಅಂತ ಇನ್ನೊಬ್ಬಳು. ಅವರಿಬ್ಬರಲ್ಲಿ ಕೂಡ ಲಕ್ಷ್ಮಿ ಮತ್ತು ನಾರಾಯಣ. ಪೃಥುವಿನಲ್ಲಿ ನಾರಾಯಣನ ಆವೇಶ, ಲಕ್ಷ್ಮಿಯ ಅಂಶ ಆವೇಶ ಅರ್ಚಿಯಲ್ಲಿ ಇತ್ತು. ಹೀಗೆ ಇಬ್ಬರು ಹುಟ್ಟಿ ಬಂದರು ಅಂತ. ಪೃಥು ಹುಟ್ಟಿದ ಕೂಡಲೇ ದೊಡ್ಡವನಾದ. ಋಷಿಗಳು ಅವನನ್ನು ಸಿಂಹಾಸನದಲ್ಲಿ ಪಟ್ಟಾಭಿಷೇಕ ಮಾಡಿದ್ದರು. ಪೃಥು ರಾಜನಾದ ಕೂಡಲೇ ಅವನಲ್ಲಿ ಎಲ್ಲ ಲಕ್ಷಣಗಳು ಇತ್ತು, ಒಳ್ಳೆಯ ಲಕ್ಷಣಗಳು ಇತ್ತು. ಅವನನ್ನು ನೋಡಿದ ಕೂಡಲೇ ಎಲ್ಲ ವಂದಿ ಮಾಗಧರು ಸ್ತೋತ್ರ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಸ್ತೋತ್ರ ಮಾಡಿದ್ದೇ ತಡ, ಈ ಪೃಥು ರಾಜ ಕೂಡಲೇ ಎದ್ದು ನಿಂತು ಹೇಳಿದ್ದಾನೆ, ಭೋ ಸೂತ ಹೇ ಮಾಗಧ ಸೌಮ್ಯ ವಂದಿಲ್ ಲೋಕೆ ದುನ ಸ್ಪಷ್ಟ ಗುಣಸ್ಯ ಮೇ ಸ್ಯಾತ್ ಕಿಮಾಶ್ರಯೋ ಮೇಸ್ತವ ಏಷ ಯೋಜ್ಯತಾ ಮಾಮಯ್ಯ ಭುವನ್ ನ್ವಿತತ ಗಿರೋವಃ. ಯಾಕೆ ನನ್ನನ್ನು ಹೊಗಳುತ್ತಾ ಇದ್ದೀರಿ? ನಾನು ಏನು ಮಾಡಿಲ್ಲ, ಈಗಷ್ಟೇ ಸಿಂಹಾಸನದಲ್ಲಿ ಕುಳಿತಿದ್ದೇನೆ. ನನ್ನನ್ನು ಹೊಗಳಿ ಏನು ಪ್ರಯೋಜನ ನಿಮಗೆ? ತಸ್ಮಾತ್ ಪರೋಕ್ಷೇ ಸ್ಮದುಪಶ್ರುತಾನ್ಯಲಂ ಕರಿಷ್ಯಥ ಸ್ತೋತ್ರಮಪೀಚ್ಯ ವಾಚಃ ಸತ್ಯುತ್ತಮ ಶ್ಲೋಕ ಗುಣಾನುವಾದೆ ಜುಗುಪ್ಸಿತಂ ನ ಸ್ತವಯಂತಿ ಸಭ್ಯಾ. ಇದು ಸಭ್ಯರ ಲಕ್ಷಣ ಅಲ್ಲ. ನನ್ನನ್ನು ಹೊಗಳುವುದಕ್ಕಿಂತ ಗುಣಪೂರ್ಣನಾದಂತಹ ಭಗವಂತನನ್ನು ಹೊಗಳಿ, ಅದು ಸಭ್ಯರ ಲಕ್ಷಣ. ಅದರಿಂದ ಏನಾದರೂ ಉಪಯೋಗ ಇದೆ, ನನ್ನನ್ನು ಹೊಗಳಿ ಏನು ಉಪಯೋಗ ಇಲ್ಲ ಅಂತ ಹೇಳಿದ. ಇದು ಯಾವುದು ನಾನು ಮಾಡ್ತಾ ಇಲ್ಲ, ನಾನು ಮಾಡಿಲ್ಲ, ಏನು ಮಾಡಿಲ್ಲ ನಾನು ಅಂತ. ಎಂತಹ ಮಾತು ಪೃಥುರಾಜನದ್ದು. ಯಾವುದೋ ಒಂದು ಸಣ್ಣ ಕೆಲಸ ಮಾಡಿದ್ರೂ ಅದನ್ನು ನಾನು ಮಾಡಿದೆ ಅಂತ ಅಹಂಕಾರದಲ್ಲಿ ಕೊಚ್ಚಿಕೊಳ್ಳುವವರಿರುವಾಗ, ಜಂಭ ಪಡುವವರಿರುವಾಗ, ಈ ಪೃಥುರಾಜ ಏನೆಲ್ಲ ಮಾಡಿದ್ದಾನೆ, ಆದರೂ ನಾನೇನು ಮಾಡಿಲ್ಲ, ನನ್ನನ್ನು ಹೊಗಳಬೇಡಿ, ಹೊಗಳುವುದಾದರೆ ದೇವರನ್ನು ಹೊಗಳಿ ಅಂತ ಹೇಳಿದ. ಸತ್ಯುತ್ತಮ ಶ್ಲೋಕ ಗುಣಾನುವಾದೆ ಜುಗುಪ್ಸಿತಂ ನ ಸ್ತವಯಂತಿ ಸಭ್ಯಾ. ದೇವರನ್ನು ಹೊಗಳಿದ್ದರೆ ದೇವರು ಪ್ರೀತನಾಗ್ತಾನೆ, ಹೊರತು ನನ್ನನ್ನು ಹೊಗಳಿದ್ದರೆ ನಿಮಗೆ ಏನು ಪ್ರಯೋಜನ ಇಲ್ಲ ಅಂತ ಹೇಳಿದ. ನಮ್ಮ ಗುರುಗಳು ವಿಶ್ವೇಶತೀರ್ಥ ಶ್ರೀಪಾದಂಗಳವರು ಇಲ್ಲಿ ಒಂದು ಉಪನಿಷತ್ತಿನ ಉದಾಹರಣೆಯನ್ನು ಕೊಡ್ತಾ ಇದ್ದರು. ದೇವತೆಗಳಿಗೆ ಮತ್ತು ಅಸುರರಿಗೆ ಯುದ್ಧ ಆಗ್ತಾ ಇತ್ತು ಅಂತೆ, ಯಾವಾಗಲೂ ಆಗ್ತಾ ಇತ್ತು.
ದೇವತೆಗಳು ಹರಿಯ ಅನುಗ್ರಹದಿಂದ ಅಸುರರನ್ನು ಸೋಲಿಸ್ತಾ ಇದ್ದರು. ಹೊರಗಿಂದ ಮಾತ್ರ ಸೋಲಿಸ್ತಾ ಇದ್ದರು, ಒಳಗಿಂದ ಆ ಅಸುರರು ಆಕ್ರಮಣ ಮಾಡುತ್ತಾ ಇದ್ದರು ಅಂತ. ಯಾಕೆ? ದೇವತೆಗಳಿಗೆ ಗೆಲುವು ಜಯ ಬಂದ ಮೇಲೆ ನಾವು ಗೆದ್ದೆವು, ನಮ್ಮಿಂದ ಆಯಿತು ಎಂಬುದಾಗಿ ಅಹಂಭಾವ ಬರ್ತಾ ಇತ್ತು ಅಂತ. ದೈತ್ಯರನ್ನ ಹೊರಗಡೆ ಗೆಲ್ಲುವುದು, ಆ ದೈತ್ಯರು ಒಳಗಿಂದ ಆಕ್ರಮಣ ಮಾಡುವುದು. ನಾವು ಗೆದ್ದೆವು, ನಮ್ಮಿಂದ ಆಯಿತು ಅಂತ ಅಹಂಭಾವ ಬರ್ತಾ ಇತ್ತು. ದೇವರು ಒಮ್ಮೆ ಪರೀಕ್ಷೆ ಮಾಡಬೇಕು ಅಂತ ಯಕ್ಷನ ವೇಷದಲ್ಲಿ ಬಂದ ಅಂತ. ದೇವತೆಗಳ ಮುಂದೆ ಬಂದು ಒಂದು ಹುಲ್ಲು ಕಡ್ಡಿಯನ್ನು ಅಡ್ಡವಾಗಿ ಇಟ್ಟ. ನಿಮ್ಮಲ್ಲಿ ಯಾರಿಗಾದರೂ ಸಾಮರ್ಥ್ಯ ಇದೆ ಅಂತಾದರೆ ಈ ಹುಲ್ಲು ಕಡ್ಡಿಯನ್ನು ಅಲುಗಾಡಿಸಿ ಅಂತ ಹೇಳಿದ. ಒಬ್ಬೊಬ್ಬನೇ ಬಂದರು ಅಂತ. ಇಂದ್ರ ಬಂದ, ಅಗ್ನಿ ಬಂದ, ಯಮ ಬಂದ, ನಿರುತಿ ಬಂದ, ವರುಣ ಬಂದ, ಸೋಮ ಬಂದ, ಎಲ್ಲರೂ ಬಂದರು. ಯಾರು ಪ್ರಯತ್ನ ಪಟ್ಟರು ಆ ಹುಲ್ಲು ಕಡ್ಡಿ ಅಲುಗಾಡಿಸ್ಲಿಕ್ಕೆ ಆಗಲಿಲ್ಲ. ಸಾಮಾನ್ಯ ಹುಲ್ಲು, ನಮ್ಮಂಥವರು ಸ್ವಲ್ಪ ಗಾಳಿ ಹಾಕಿದರೆ ಸಾಕು ಅದು ಓಡಿ ಹೋಗ್ತದೆ. ಅಂತಹ ಹುಲ್ಲು ಕಡ್ಡಿಯನ್ನು ಎಷ್ಟು ಪ್ರಯತ್ನ ಪಟ್ಟರೂ ದೇವತೆಗಳಿಗೆ ಅಲುಗಾಡಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಗೊತ್ತಾಯಿತು ಯಕ್ಷನ ವೇಷದಲ್ಲಿ ಬಂದವ ಭಗವಂತ ಅಂತ ಗೊತ್ತಾಯಿತು. ಎಲ್ಲ ಓಡಿ ಹೋಗಿ ಕಾಲಿಗೆ ಬಿದ್ದರು. ತಪ್ಪಾಯಿತು, ನಮ್ಮಿಂದ ಆಯಿತು, ನಾವು ಮಾಡಿದೆವು ಅಂತ ನಾವು ಬಿಗುತ್ತಾ ಇದ್ದೇವೆ, ನಮ್ಮಿಂದ ಏನು ನಡೆಯುವುದಿಲ್ಲ. ತೇನ ವಿನ ತೃಣಮಪಿ ನ ಚಲತಿ. ಅವನ ಅನುಗ್ರಹ ಇಲ್ಲದೆ, ಭಗವಂತನ ಇಚ್ಛೆ ಇಲ್ಲದೆ ತೃಣಮಪಿ ಹುಲ್ಲು ಕಡ್ಡಿಯೂ ಕೂಡ ನಲ ಚಲತಿ ಅಲುಗಾಡುವುದಿಲ್ಲ. ಇಷ್ಟೆಲ್ಲ ಕಾರ್ಯ ಯಾರಿಂದಾಯಿತು? ದೇವತೆಗಳು ಅಸುರರನ್ನು ಸೋಲಿಸಿದ್ದು ಹೇಗೆ? ಭಗವಂತ ದೇವತೆಗಳನ್ನು ಗೆಲ್ಲಿಸಿದ್ದು. ಅವರು ಗೆದ್ದದ್ದಲ್ಲ, ಗೆಲ್ಲಿಸಿದ್ದು. ಹೀಗೆ ದೇವತೆಗಳಿಗೂ ಕೂಡ ಅಹಂಭಾವ ಬರ್ತಾ ಇತ್ತು. ಕಲಿಯ ಆವೇಶ ಒಮ್ಮೊಮ್ಮೆ ಆಗ್ತಾ ಇತ್ತು. ದೇವರ ಅನುಗ್ರಹ ಇಲ್ಲದೆ ಯಾವ ಕಾರ್ಯವೂ ನಡೆಯುವುದಿಲ್ಲ. ಪೃಥು ಚಕ್ರವರ್ತಿ ಹೇಳುತ್ತಾನೆ, ನೀವು ನನ್ನನ್ನು ಯಾಕೆ ಹೊಗಳುತ್ತೀರಿ? ಸತ್ಯುತ್ತಮ ಶ್ಲೋಕ ಗುಣ ಅನುವಾದೆ. ಉತ್ತಮ ಗುಣಗಳಿಂದ ಕೂಡಿದಂತಹ ಭಗವಂತ, ಅವನನ್ನು ಹೊಗಳಿ, ನನ್ನನ್ನು ಹೊಗಳಿ ಏನು ಉಪಯೋಗ? ನಾನು ಏನು ಮಾಡಿಲ್ಲ. ಏನಾದರೂ ಮಾಡಿದ್ದಾನೆ ಅಂದರೆ ನನ್ನಿಂದ ಅವ ಮಾಡಿಸಿದ್ದು, ನನ್ನ ಒಳಗೆ ಇದ್ದು ಅವ ಮಾಡಿದ್ದು. ಅವನ ಸ್ತೋತ್ರ ಮಾಡಿ ಅಂತ ಹೇಳಿದ. ಎಲ್ಲರಿಗೂ ಸಂತೋಷ ಆಯಿತು. ಏನು ಸ್ವಲ್ಪವೂ ಜಂಭ ಇಲ್ಲ, ಅಹಂಕಾರ ಇಲ್ಲ, ಮದ ಇಲ್ಲ. ಇಂತಹ ರಾಜನನ್ನು ಪಡೆದ ನಾವೇ ಧನ್ಯರು ಅಂತ ಎಲ್ಲರೂ ಕೂಡ ಭಾವಿಸಿದ್ದರು. ರಂಜಯಿಷ್ಯತಿ ಯಲ್ಲೋಕಂ ಅಯಮಾತ್ಮ ವಿಚೇಷ್ಟಿತೈ ಅಥಾ ಮುಮಾ ಹೂ ರಾಜಾನಂ ಮನೋರಂಜನಕೈ ಪ್ರಜಾ. ರಾಜ ಅಂದರೆ ಏನು? ಮನೋರಂಜನಕೈ ಪ್ರಜಾ. ಪ್ರಜೆಗಳ ಮನಸ್ಸಿಗೆ ರಂಜನೆ, ಖುಷಿಯನ್ನು ಕೊಡುವವನೇ ರಾಜ. ಅವನಿಗೆ ಹೆಸರು ರಾಜ ಅಂತ ಯಾಕೆ ಬಂತು? ಪ್ರಜೆಗಳಿಗೆ ರಂಜನೆಯನ್ನು ಕೊಡ್ತಾನೆ, ಸಂತೋಷವನ್ನು, ಸುಖವನ್ನು ಕೊಡ್ತಾನೆ. ಅದರಿಂದ ರಾಜ. ಈ ರಾಜ ಅಂತ ಹೆಸರು ನಿಜವಾಗಿಯೂ ಕೂಡ ಈ ಪೃಥು ಚಕ್ರವರ್ತಿಗೆ ಸಾರ್ಥಕ ಆಯಿತು ಅಂತ ಎಲ್ಲರೂ ಹೊಗಳಿದ್ರು. ಸ್ವಲ್ಪವೇ ಸಮಯದಲ್ಲಿ ಹಸಿವಿನಿಂದ ಕಂಗಾಲಾದಂತಹ ಜನರೆಲ್ಲ ಓಡಿ ಬಂದರು. ರಾಜ, ಹಸಿವೆ ಆಗಲಿಕ್ಕೆ ಆಗಿದೆ, ಪ್ರಾರಂಭ ಆಗಿದೆ. ಕೃಷಿ ಮಾಡುತ್ತಾ ಇದ್ದೇವೆ, ಬೀಜವನ್ನು ಭೂಮಿಯಲ್ಲಿ ಬಿತ್ತುತ್ತಾ ಇದ್ದೇವೆ. ಭೂಮಿ ತಾಯಿ
ಆ ಬೀಜವನ್ನು ನುಂಗುತ್ತಾ ಇದ್ದಾಳೆ, ಬೆಳೆ ಬರ್ತಾ ಇಲ್ಲ. ನಾವು ಏನು ಮಾಡಬೇಕು? ಪೃಥಿವಿ ಔಷಧ ಬೀಜಾನಿ ಗೀರ್ಣಾನ್ಯಸತಿ ಶಾಸ್ತರಿ. ಬೀಜವನ್ನೆಲ್ಲ ಭೂಮಿಯೇ ತಿನ್ನುತ್ತಾ ಇದೆ. ಅದರಿಂದ ಮೊಳಕೆ ಒಡೆದು ಚಿಗುರೊಡೆದು ಧಾನ್ಯ ತೆನೆ ಬಂದು ಧಾನ್ಯ ಬರ್ತಾ ಇಲ್ಲ. ಏನು ಮಾಡಬೇಕು ನಾವು ಅಂತ ಹೇಳಿದಾಗ ಋತುಚಕ್ರವರ್ತಿಗೆ ಗೊತ್ತಾಯಿತು, ಭೂಮಿಯೇ ಇದನ್ನೆಲ್ಲ ತಿನ್ನುತ್ತಾ ಇದೆ, ಈ ಭೂತಾಯಿಯನ್ನು ಬಿಡುವುದಿಲ್ಲ ಅಂತ ಬಿಲ್ಲು ಬಾಣಗಳನ್ನು ಧರಿಸಿ ನಿಂತ ಅಂತೆ. ಈ ಭೂಮಿ ಹಸುವಿನ ಗೋರೂಪವನ್ನು ತಾಳಿ ಓಡಿ ಹೋಯಿತು. ಇವ ಅಟ್ಟಿಸಿಕೊಂಡು ಹೋದ. ಪ್ರಾವೇಪಮಾನ ಧರಣಿ ನಿಶಾಮ್ಯೋದಾಯುಧಂ ಚ ತಂ ಗೌಹು ಸತ್ಯಪಾದ್ರವದ್ಭೀತ ಮೃಗೀವ ಮೃಗಯುದ್ರುದ. ಭೂದೇವಿ ಭಯಗೊಂಡು ಗಡಗಡ ನಡುಗುತ್ತಾ ಹಸುವಿನ ರೂಪವನ್ನು ತಾಳಿ ಬೇಡ ಜಿಂಕೆಯನ್ನು ಬೆನ್ನಟ್ಟಿದಾಗ ಹೇಗೆ ಜಿಂಕೆಗಳು ಓಡುತ್ತಾವೋ ಅದೇ ರೀತಿಯಾಗಿ ಓಡಿದ್ದು ಅಂತೆ ಭೂತಾಯಿ, ಗೋವಿನ ರೂಪವನ್ನು ಧರಿಸಿ. ಎಷ್ಟು ಓಡಬಲ್ಲದು? ಸ್ವಲ್ಪ ಓಡಿ ನಿಂತಿತು. ಪೃಥ್ವಿರಾಜ ಕೇಳಿದ, ಯಾಕೆ ಹೀಗೆ ಮಾಡುತ್ತಾ ಇದ್ದಿ? ಅಹನ್ನಿಶ್ಯತ್ ಕಥಂ ಯೋಷಾಂ ಧರ್ಮಜ್ಞ ಇತಿ ಯೋಮತಃ. ನನ್ನನ್ನು ಕೊಲ್ಲಿಕ್ಕೆ ಬರುವುದಿಲ್ಲ, ನಾನು ಸ್ತ್ರೀಯಾದವಳು, ನೀನು ಹೇಗೆ ಕೊಲ್ಲಬಲ್ಲೆ? ಸರಿ, ಕೊಲ್ಲುವುದಿಲ್ಲ, ಯಾಕೆ ಹೀಗೆ ಮಾಡುತ್ತಾ ಇದ್ದಿ? ಆಗ ಭೂತಾಯಿ ಗೋರೂಪದಲ್ಲಿದ್ದವಳು ಹೇಳ್ತಾಳೆ, ಈಗ ತಾನೇ ನೀನು ಬಂದಿದ್ದಿ, ಇದಕ್ಕಿಂತ ಮೊದಲು ವೇನ ಇದ್ದ. ಆ ವೇನ ರಾಜನಾದ ಕೂಡಲೇ ಶಾಸನವನ್ನು ಹೊರಡಿಸಿ ಬಿಟ್ಟಿದ್ದ. ನ ಯಷ್ಟವ್ಯಂ ನ ದಾತವ್ಯಂ ನ ಹೋತವ್ಯಂ. ಯಾರು ಹೋಮ ಹವನ ಯಜ್ಞ ಯಾಗಾದಿಗಳು ದಾನ ಧರ್ಮವನ್ನು ಯಾರು ಮಾಡಬಾರದು. ಭೂಸ್ವಾಹ ಭುವಸ್ವಾಹ ಸ್ವಸ್ವಾಹ ಸೂರ್ಯ ಭೂರ್ಭುವ ಸ್ವಸ್ವಾಹ. ಹೀಗೆ ಯಾರು ಸ್ವಾಹಾಕಾರವನ್ನು ಹೇಳಿ ನನಗೆ ಆಹುತಿ ಕೊಡುತ್ತಾ ಇದ್ದಿಲ್ಲ. ಯಾಗ ನಡೆದಿಲ್ಲ ಅಂದರೆ ನನಗೆ ಆಹಾರ ಎಲ್ಲಿಂದ ಬರಬೇಕು? ಆದ್ದರಿಂದಲೇ ನಾನು ಬೀಜವನ್ನು ತಿನ್ನುತ್ತಾ ಇದ್ದೇನೆ ಅಂತ ಭೂತಾಯಿ ಹೇಳಿದಾಗ ಋತು ಚಕ್ರವರ್ತಿ ಹೇಳಿದ, ಭಯಪಡಬೇಡ, ನಾನು ರಾಜನಾಗಿದ್ದೇನೆ, ಈಗ ನಾನು ಎಲ್ಲ ವ್ಯವಸ್ಥೆಯನ್ನು ಮಾಡುತ್ತೇನೆ. ಇಷ್ಟರವರೆಗೆ ತಿಂದ ಬೀಜಗಳು ಔಷಧಿಗಳು ಏನೆಲ್ಲ ಇವೆ ಎಲ್ಲ ಕೊಡು ಅಂತ ಹೇಳಿದ. ನಾನು ಗೋರೂಪವನ್ನು ಧರಿಸಿದ್ದೇನೆ, ಕರು ಬಂದರೆ ನನ್ನನ್ನು ಕರೆಯಬಹುದು ಅಂತ ಆ ಭೂತಾಯಿ ಹೇಳುತ್ತಾಳೆ. ಆಗ ಈ ಪೃಥು ಚಕ್ರವರ್ತಿ ಸ್ವಯಂಭುವ ಮನುಗಳನ್ನೇ ಕರೆದುಕೊಂಡು ಬಂದು ಕರುವನ್ನಾಗಿ ಮಾಡಿ ಆ ಭೂತಾಯಿಯ ಗೋಮಾತೆಯ ಕೆಚ್ಚಲಿನಿಂದ ಏನೆಲ್ಲ ಬೇಕು ಆಹಾರ ಪದಾರ್ಥಗಳು, ಧಾನ್ಯಗಳು, ಔಷಧಿಗಳು ಎಲ್ಲವನ್ನು ಕೂಡ ಹಾಲಿನ ರೂಪದಲ್ಲಿ ಕರೆದ ಅಂತ. ಇಡೀ ಭೂಮಿ ಸಮೃದ್ಧವಾಯಿತು. ಪ್ರಜೆಗಳಿಗೆ ಎಲ್ಲವನ್ನು ಕೊಟ್ಟ. ಪ್ರಜೆಗಳು ಬಹಳ ಸಂತೋಷಗೊಂಡರು. ಆ ನಂತರದಲ್ಲಿ ಚೆನ್ನಾಗಿ ಈ ಭೂಮಿಯನ್ನು ಪೃಥು ಚಕ್ರವರ್ತಿ ಪರಿಪಾಲನೆ ಮಾಡಿದ. ಏವಂ ಪೃಥ್ವಾದಯ ಪೃಥ್ವೀ ಮನ್ನದ ಸ್ವನ್ನಮಾತ್ಮನಃ ದೋಹವತ್ಸಾದಿ ಭೇದೇನ ಕ್ಷೀರಭೇದಂ ಕುರುದ್ವಃ. ಅಂತೂ ಈ ಭೂಮಿ ಪೃಥು ಚಕ್ರವರ್ತಿ ಭೂಮಿಯಲ್ಲಿ ಚೆನ್ನಾಗಿ ಪರಿಪಾಲನೆ ಮಾಡಿದ ಕಾರಣ ಈ ಭೂಮಿಗೆ ಹೆಸರು ಬಂತು, ಪೃಥ್ವಿ ಅಂತ ಹೆಸರು ಬಂತು. ಋತು ಚಕ್ರವರ್ತಿ ಚೆನ್ನಾಗಿ ಆಡಳಿತ ಮಾಡಿದ್ದ ಭೂಮಿ ಆದ್ದರಿಂದ ಪೃಥ್ವಿ ಅಂತ ಹೆಸರು ಬಂತು ಅಂತ. ಎಲ್ಲರಿಗೂ ಕೂಡ ಪಾಲು ಮಾಡಿಕೊಟ್ಟ ಈ ಪೃಥ್ವಿಯಲ್ಲಿ.
ಗ್ರಾಮಾನ್ ಪುರಃ ಪತ್ತನಾನಿ ದುರ್ಗಾಣಿ ವಿವಿಧಾನಿ ಚ ಘೋಷಾನ್ ವ್ರಜಾನ್ ಶಿಬಿರಾನ್ ಆಕರಾನ್ ಖೇಟ ಕರುವಟಾನ್. ಅನೇಕ ಗ್ರಾಮಗಳು, ಪುರಗಳು, ಪಟ್ಟಣಗಳು, ದುರ್ಗಗಳು, ಗೊಲ್ಲರ ಊರು ಕೇರಿಗಳು, ಗೋಶಾಲೆ, ಶಿಬಿರ, ರೈತರ ಹಳ್ಳಿ, ಪರ್ವತ ತಪ್ಪಲಿನ ಬಳಿಯಲ್ಲಿ ಇರುವ ಹಳ್ಳಿಗಳು, ಈ ರೀತಿಯಾಗಿ ಎಲ್ಲರಿಗೂ ಕೊಟ್ಟಾನ. ಅಂತೂ ಯಾವ ಭಯವೂ ಕೂಡ ಇಲ್ಲದೆ ಪೃಥು ಚಕ್ರವರ್ತಿಯ ಆಡಳಿತದಲ್ಲಿ ಎಲ್ಲ ಪ್ರಜೆಗಳು ಚೆನ್ನಾಗಿ ಇದ್ದರು. ಅಶ್ವಮೇಧ ಯಾಗ ಮಾಡಬೇಕು ಅಂತ ಪ್ರಯತ್ನ ಪಟ್ಟಂತ. ಎಷ್ಟು ಅಶ್ವಮೇಧ ಯಾಗ? ಅಥ ದೀಕ್ಷತ ರಾಜಾತು ಹಯಮೇಧಶತೇನ ಸಹ ಬ್ರಹ್ಮಾವರ್ತೆ ಮನೋಕ್ಷೇತ್ರೆ ಯತ್ರ ಪ್ರಾಚೀ ಸರಸ್ವತಿ. ಮನುವಿಗೆ ಸೇರಿದ ಭೂಮಿ ಸರಸ್ವತಿ ನದಿ, ಅದರ ಪೂರ್ವ ದಿಕ್ಕಿಗೆ ಹರಿಯುವಂತಹ ಬ್ರಹ್ಮಾವರ್ತ ಎಂಬ ಕ್ಷೇತ್ರದಲ್ಲಿ ಪೃಥು ಚಕ್ರವರ್ತಿ ಹಯಮೇಧ ಶತೇನ ಸಹ ಅಶ್ವಮೇಧ ಯಾಗ 100ನೇ ಯಾಗ ಮಾಡಬೇಕು. 99 ಯಾಗ ಮಾಡಿ ಆಯಿತು, 100ನೇ ಯಾಗ ಮಾಡ್ತಾ ಇದ್ದಾನೆ. 100 ಯಾಗ ಮಾಡಿದರೆ ಶತಕ್ರತು ಅಂತ ಇಂದ್ರ ಪದವಿ ಸಿಗ್ತದೆ. ಈಗ ಇರುವ ಇಂದ್ರನಿಗೆ ಭಯ ಪ್ರಾರಂಭ ಆಯಿತು. ತನ್ನ ಸ್ಥಾನ ಹೋಗ್ತದೆ, ಇವ ಬರ್ತಾನೆ ಅಂತ. ಇಂದ್ರ ಬೇರೆ ಬೇರೆ ವೇಷವನ್ನು ಧರಿಸಿಕೊಂಡು ಈ ಯಾಗಕ್ಕೆ ಕಟ್ಟಿದ ಅಶ್ವವನ್ನ, ಕುದುರೆಯನ್ನು ಅಪಹರಣ ಮಾಡುತ್ತಾ ಇದ್ದ. ಅವನು ಅಪಹರಣ ಮಾಡಿದಾಗ ಅತ್ರಿ ಋಷಿಗಳು ನೋಡಿದ್ರು, ಅವನನ್ನು ಬೆನ್ನಟ್ಟಿಕೊಂಡು ಬಾ ಅಂತ ಹೇಳಿದರು. ಇಂದ್ರ ಓಡಿದ. ಈ ಪೃಥು ಚಕ್ರವರ್ತಿ ಓಡಿಸಿಕೊಂಡು ಹೋದ. ಮತ್ತೆ ಇವ ಇಂದ್ರ ಅಂತ ಬಿಟ್ಟ. ಮತ್ತೆ ಬಂದ ಅಂತ. ಮತ್ತೆ ಬಂದು ಮಾಯಾವೇಷದಲ್ಲಿ ಬಂದವನನ್ನ ಪೃಥು ಚಕ್ರವರ್ತಿಯ ಮಗ ಅವನು ಓಡಿಸಿಕೊಂಡು ಹೋದ. ಅವನನ್ನು ಕೂಡ ಇಂದ್ರ ಯುದ್ಧದಲ್ಲಿ ಜಯಿಸಲಿಕ್ಕೆ ನೋಡಿದ, ಆಗಲಿಲ್ಲ. ಮತ್ತೆ ಕುದುರೆಯನ್ನು ಬಿಟ್ಟುಕೊಟ್ಟ. ಋಷಿಗಳು ಈ ಪೃಥು ಚಕ್ರವರ್ತಿಯ ಮಗನಿಗೆ ಹೆಸರನ್ನು ಇಟ್ಟರು ವಿಜಿತಾಶ್ವ ಅಂತ. ಯಾಕೆ ಅಂದರೆ ಯಜ್ಞದ ಅಶ್ವವನ್ನ ಕರ್ಕೊಂಡು ಹೋದಾಗ ಇಂದ್ರನಲ್ಲಿ ಯುದ್ಧವನ್ನು ಮಾಡಿ ಅಶ್ವವನ್ನು ಮತ್ತೆ ತೆಗೆದುಕೊಂಡು ಬಂದವ. ವಿಜಿತಾಶ್ವ ಅಂತ ಹೆಸರು ಬಂತು. ಏನು ಮಾಡಿದ್ರು ಯಾಗವನ್ನು ಮಾಡಲಿಕ್ಕೆ ಬಿಡಬಾರದು ಅಂತ ಇಂದ್ರ ಪ್ರಯತ್ನ ಪಡ್ತಾ ಇದ್ದ. ಮತ್ತೆ ಕರ್ಕೊಂಡು ಹೋದ. ಇವನನ್ನು ಇನ್ನೂ ಸುಮ್ಮನೆ ಬಿಡಬಾರದು ಅಂತ ಈ ಪೃಥು ಚಕ್ರವರ್ತಿ ಋಷಿಗಳಿಗೆ ಹೇಳಿದ, ಇಂದ್ರನನ್ನು ಅಗ್ನಿಯಲ್ಲಿ ಆಹುತಿಯನ್ನಾಗಿ ಕೊಟ್ಟು ಬಿಡಿ ಅಂತ. ಅವ ಹೋಗಿಬಿಡಲಿ, ಮಂತ್ರವನ್ನು ಹೇಳಿ ಅಗ್ನಿಯಲ್ಲಿಯೇ ಆಹುತಿಯನ್ನು ಕೊಟ್ಟು ಬಿಡಿ ಅವನನ್ನ ಅಂತ. ಇನ್ನೇನು ಇಂದ್ರ ಬಂದು ಬೀಳಬೇಕು, ಮಂತ್ರವನ್ನು ಹೇಳಿ ಕರೀತಾ ಇದ್ದಾರೆ. ಆಗ ಅಲ್ಲಿಗೆ ಬ್ರಹ್ಮದೇವರು ಬಂದರು. ಬ್ರಹ್ಮದೇವರು ಹೇಳಿದರು, ಸಾಕು ಮಾಡು, ಇಂತಹ ಯಾಗ ಬೇಡ. ಯಾಕೆ ಬೇಕು ನಿನಗೆ? 100 ಯಾಗವನ್ನು ಮಾಡಿ ಆ ಇಂದ್ರನ ಪದವಿಯನ್ನು ಪಡೆಕೊಳ್ಳಬೇಕಾದ ನಿನಗೆ ಪಡೆದುಕೊಳ್ಳಬೇಕಾ? ಬೇಡ. ನಿನ್ನ ಆಡಳಿತದಿಂದಲೇ ನೀನು ಬೇಕಾದಷ್ಟು ಹೆಸರನ್ನು ಪಡೆದಿದ್ದಿ. ಮಾತ್ರವಲ್ಲ, ನಿನಗೆ ಸ್ವರ್ಗಾಧಿಪತ್ಯ ಯಾಕೆ? ನಿನಗೆ ಮೋಕ್ಷವೇ ಸಿಗ್ತದೆ. ಪೃಥು ಕೀರ್ತೇ ಪೃಥೋ ಭೂಯ ತರಿಹೇ ಕೋನಶಕ್ತ ಕ್ರತು ಅಲಂತೆ ಕ್ರತುಭಿಃ ಸೃಷ್ಟೈಃ ಯದ್ಭವಾನ್ ಮೋಕ್ಷ ಧರ್ಮವಿತ್. ನಿನಗೆ ಯಜ್ಞಾನುಷ್ಠಾನಗಳ ಧರ್ಮ ಅವಶ್ಯ ಇಲ್ಲ. ಯಾಕೆ ಅಂದರೆ ಮೋಕ್ಷ ಧರ್ಮವನ್ನೇ ಬಲ್ಲವ, ನಿನಗೆ ಮೋಕ್ಷವೇ ಪ್ರಾಪ್ತಿಯಾಗ್ತದೆ. ಯಾಕೆ ಈ ಶತಕ್ರತು ಅಂತ ಹೆಸರನ್ನು ಗಳಿಸಬೇಕು ನಿನಗೆ? ಬೇಡ.
ಏಕೋನ ಶತಕ್ರತು ಆಗು ನೀನು. ಏಕೋನ ಶತಕ್ರತು ಅಂದರೆ 100ಕ್ಕೆ 1 ಕಡಿಮೆ ಅಂತ. 99 ಅಶ್ವಮೇಧ ಯಾಗ ಮಾಡಿದವ ಪೃಥು ಚಕ್ರವರ್ತಿ ಅಂತ ಬ್ರಹ್ಮದೇವರು ಅವನಿಗೆ ಹೆಸರನ್ನು ಕೊಟ್ಟು ಸಮಾಧಾನ ಪಡಿಸಿದ್ರು. 100ನೇ ಅಶ್ವಮೇಧ ಯಾಗ ಆಗಲಿಲ್ಲ. 99 ಯಾಗ ಮಾಡಿದವನಿಗೆ ಹೆಸರು ಪೃಥು ಚಕ್ರವರ್ತಿಗೆ ಬಂತು. ಏಕೋನ ಶತಕ್ರತು ಅಂತ ಹೆಸರು ಬಂತು. ಈ ರೀತಿಯಾಗಿ ಪೃಥು ಮಹಾರಾಜ ಅವನಲ್ಲಿ ವಿಶೇಷವಾಗಿ ಭಗವಂತನ ರಾಜರಾಜೇಶ್ವರನ ಸನ್ನಿಧಾನ ಇತ್ತು. ಭಗವಂತನ ವಿಶೇಷ ಸನ್ನಿಧಾನ ಇತ್ತು. ಭಗವಂತನ ಅವತಾರ ಅಲ್ಲ, ಭಗವಂತನ ವಿಶೇಷ ಆವೇಶ ಇತ್ತು. ಆ ಪೃಥು ಚಕ್ರವರ್ತಿ ಮಾಡಿದ ಕೆಲಸ ಏನು ಅಂದರೆ ಯಾಗವನ್ನು ಮಾಡಿಸ್ತಾ ಇದ್ದ, ಅದಕ್ಕೆ ಸರಿಯಾಗಿ ಅನ್ನದಾನವನ್ನು ಮಾಡಿಸ್ತಾ ಇದ್ದ. ಇದರಿಂದ ಅವ ಹೇಳುತ್ತಾನೆ, ದೇವರಿಗೆ ಯಜ್ಞಯಾಗಾದಿಗಳನ್ನು ಮಾಡಿದರೆ ಎಷ್ಟು ಪ್ರೀತಿಯೋ, ಅಗ್ನಿಯಲ್ಲಿ ಆಹುತಿಯನ್ನು ಕೊಟ್ಟರೆ ಎಷ್ಟು ಪ್ರೀತಿಯೋ, ಅದಕ್ಕಿಂತ ಹೆಚ್ಚು ಪ್ರೀತಿ ಒಬ್ಬ ಜ್ಞಾನಿಗೆ ಅನ್ನದಾನವನ್ನು ಮಾಡಿದರೆ ಅಷ್ಟು ಪ್ರೀತಿ ಆಗ್ತದೆ. ಅಶ್ನಾತಿ ಅನಂತಃ ಖಲು ತತ್ವ ಕೋವಿದೈಹಿ ಶ್ರದ್ಧಾಹುತಂ ಎನ್ ಮುಖ ಯಜ್ಞ ನಾಮಭಿಹಿ ಎನ್ ಮಖ ಯಜ್ಞ ನಾಮಭಿಹಿ ನವೀ ತಥಾ ಚೇತನಯ ಬಹಿಷ್ಕೃತೆ ಹುತಾಶನೆ ಪಾರಮಹಂಸ್ಯ ಪರ್ಯಗುಹು. ಅಗ್ನಿಯಲ್ಲಿ ಶ್ರದ್ಧೆಯಿಂದ ಆಹುತಿ ಕೊಡುವುದಕ್ಕಿಂತಲೂ ಒಬ್ಬ ವೇದಜ್ಞನಾದಂತಹ, ವೇದವನ್ನು ಅರಿತವನಂತಹ, ತತ್ವವನ್ನು ತಿಳಿದಂತಹವನಿಗೆ ಒಂದು ತುತ್ತು ಅನ್ನವನ್ನು ಇಕ್ಕಿದರೆ ಸಾಕು, ಭಗವಂತ ಅದರಿಂದ ಸಂತೋಷ ಪಡ್ತಾನೆ. ಅದಕ್ಕೆ ಹೆಚ್ಚು ಪ್ರೀತಿ, ಅದೇ ಭಗವಂತನಿಗೆ ಹೆಚ್ಚು ಪ್ರೀತಿಕರವಾದದ್ದು ಅಂತ ಪೃಥು ಚಕ್ರವರ್ತಿ ಪ್ರಜೆಗಳಿಗೆ ಉಪದೇಶ ಮಾಡಿದ್ದಾರೆ. ಅಷ್ಟು ಅನ್ನದಾನವನ್ನು ಮಾಡಿ ಭಗವಂತನ ಅನುಗ್ರಹ ಪಡೆಕೊಂಡಿದ್ದವ. ಆದ್ದರಿಂದಲೇ ಈ ವಿಷಯವನ್ನು ಹೇಳುತ್ತಾನೆ. ಅಂತಹ ಪೃಥು ಚಕ್ರವರ್ತಿಗೆ ಸನಕಾದಿಗಳು ಬಂದು ಉಪದೇಶ ಮಾಡುತ್ತಾ ಇದ್ದಾರೆ. ಶಾಸ್ತ್ರೇಷ್ವಿಯಾನೇವ ಸುನಿಶ್ಚಿತೋ ನೃಣಾಂ ಕ್ಷೇಮಸ್ಯ ಸಮ್ಯಗ್ ವಿಮೃಶೇಷು ಹೇತುಃ ಅಸಂಗ ಆತ್ಮ ವ್ಯತಿರಿಕ್ತ ಆತ್ಮನಿ ದೃಢಾರತಿರ್ ಬ್ರಹ್ಮಣಿ ನಿರ್ಗುಣೇ ಚಯ. ಸನಕಾದಿಗಳ ಉಪದೇಶ ಪೃಥು ಚಕ್ರವರ್ತಿಗೆ ಬಹಳ ಮನಮೋಹಕವಾದಂತಹ ಉಪದೇಶ. ಎಲ್ಲ ಶಾಸ್ತ್ರಗಳ ಸಾರ ಏನು? ಶಾಸ್ತ್ರೇಷು ಇಯಾನೇವ ಸುನಿಶ್ಚಿತೋ ನೃಣಾಂ. ಎಲ್ಲ ಶಾಸ್ತ್ರಗಳು ಏನು ನಿಶ್ಚಯ ಮಾಡಿದ್ದಾವೆ? ಎರಡೇ ನಿಶ್ಚಯ ಮಾಡಿದ್ದು. ಏನು? ಅಸಂಗ ಆತ್ಮ ವ್ಯತಿರಿಕ್ತ ವಸ್ತುನಿ. ಪರಮಾತ್ಮನನ್ನು ಬಿಟ್ಟು ಬೇರೆ ಎಲ್ಲ ವಸ್ತುಗಳಲ್ಲಿ ವೈರಾಗ್ಯ ತಾಳಬೇಕು. ಇದು ಒಂದು ವಿಷಯ. ಅಸಂಗ ಆತ್ಮ ವ್ಯತಿರಿಕ್ತ ವಸ್ತುನಿ, ಪರಮಾತ್ಮನನ್ನು ಬಿಟ್ಟು ಎಲ್ಲ ಪದಾರ್ಥಗಳಲ್ಲಿ ವೈರಾಗ್ಯ ಬೇಡ ಅಂತಾಗಬೇಕು. ದೃಢಾರತಿ ಬ್ರಹ್ಮಣಿ ನಿರ್ಗುಣೇತಯ, ಭಗವಂತನಲ್ಲಿ ಒಳ್ಳೆಯ ಆಸಕ್ತಿ. ದೃಢಾರತಿ, ದೃಢವಾದಂತಹ ಆಸಕ್ತಿ. ಎಂತಹ ಬ್ರಹ್ಮ? ನಿರ್ಗುಣೇಚಯ, ನಿರ್ಗುಣನಾದಂತಹ ಭಗವಂತ. ನಿರ್ಗುಣ ಅಂದರೆ ಏನು? ಸತ್ವಗುಣ, ರಜೋಗುಣ, ತಮೋಗುಣ, ಇದರಿಂದ ಹೀನನಾದಂತಹ ಇಂತಹ ಗುಣಗಳು ಅಲ್ಲ. ಜ್ಞಾನ ಆನಂದ ಐಶ್ವರ್ಯಾದಿಗಳ ಗುಣಗಳಿಂದ ತುಂಬಿ ತುಳುಗುತ್ತಾ ಇರುವಂತಹ ಭಗವಂತನಲ್ಲಿ, ಬ್ರಹ್ಮಣಿ ಅಂದರೆ ಪರಬ್ರಹ್ಮನಲ್ಲಿ ದೃಢಾರತಿ, ದೃಢವಾದಂತಹ ಭಕ್ತಿ. ಅರ್ಥಾತ್ ಗುಣಪರಿಪೂರ್ಣನಾದ ಭಗವಂತನಲ್ಲಿ ಭಕ್ತಿ, ಆಸಕ್ತಿ, ಶ್ರದ್ಧೆ, ಅವನ ವ್ಯತಿರಿಕ್ತವಾದಂತಹ, ಅವನನ್ನು ಬಿಟ್ಟು ಬೇರೆ ಎಲ್ಲ ವಸ್ತುಗಳಲ್ಲಿ
ಎಲ್ಲರಲ್ಲಿಯೂ ಅಸಂಗ ವೈರಾಗ್ಯ. ಇದು ಎಲ್ಲ ಶಾಸ್ತ್ರಗಳ ಸಾರ. ಶಾಸ್ತ್ರೇಷು ಯಾನೇವ ಸುನಿಶ್ಚಿತೋ ನೃಣಾಂ. ಇದು ಎಲ್ಲ ಶಾಸ್ತ್ರಗಳು ಒಟ್ಟು ಮಾಡಿ ನಿಶ್ಚಯ ಮಾಡಿ ಹೇಳಿರುವಂತಹ ಮಾತುಗಳು. ಎರಡೇ ಎರಡು ಮಾತು. ಒಂದು ದೇವರಲ್ಲಿ ಭಕ್ತಿ, ದೇವರನ್ನು ಬಿಟ್ಟು ಇತರೆ ವಸ್ತುಗಳಲ್ಲಿ ವೈರಾಗ್ಯ. ಈ ರೀತಿಯಾಗಿ ಪೃಥು ಚಕ್ರವರ್ತಿಗೆ ಉಪದೇಶ ಮಾಡಿದ್ದರು. ಇಂತಹ ಪೃಥು ಚಕ್ರವರ್ತಿ ಚೆನ್ನಾಗಿ ಪ್ರಜೆಗಳನ್ನು ಪರಿಪಾಲನೆ ಮಾಡಿದ. ಅವನ ಸಂತತಿ ಬೆಳೀತು. ಅವನ ಸಂತತಿಯಲ್ಲಿಯೇ ಬರೀಷ್ಮಂತ ಅಂತ ಒಬ್ಬ ರಾಜ ಬಂದಿದ್ದಾನೆ. ಅವನಿಗೆ ಪ್ರಾಚೀನ ಬರಿಹಿ ಅಂತ ಹೆಸರು. ಅವನ ಕಥೆಯನ್ನು ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ. ಶ್ರೀ ಕೃಷ್ಣಾರ್ಪಣಮಸ್ತು. ಹರಯೇ ನಮಃ.